ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನಾನು ಅಲಸಂದಿ ವಡೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೂ ಮೊದಲು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ನ್ಯೂ ಚಾನಲ್. ಮೊದಲಿಗೆ ಇಲ್ಲಿ ಅಲಸಂದಿ ಬೇಳೆನ 4 ರಿಂದ 5 ತಾಸು ನೆನೆ ಹಾಕಿಬಿಟ್ಟು ಇದನ್ನು ಮಿಕ್ಸಿ ಜಾರ್ಗೆ ತೊಗೊಂಡಿದ್ದೀನಿ. 7 ರಿಂದ 8 ಹಸಿಮೆಣಸಿನ್ಕಾಯಿ ಹಾಕೋತೀನಿ. 1 ಗೆಡ್ಡೆ ಹಸಿ ಶುಂಠಿ ಹಾಕೋತಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ ನೋಡಿ. ಇವಾಗ ಇದನ್ನು ಒಂದು ಪಾತ್ರೆಗೆ ತಕ್ಕೋತಿದ್ದೀನಿ. ಮಿಕ್ಸಿ ಮಾಡಿರೋದನ್ನೆಲ್ಲದನ್ನು ಚೆನ್ನಾಗಿ ತೆಗೆದ್ಬಿಟ್ಟು ರುಬ್ಬಿರೋ ಮಿಶ್ರಣ ಎಲ್ಲನೂ ಚೆನ್ನಾಗಿ ತಕ್ಕೊತೀನಿ. ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1/4 ಟೀ ಸ್ಪೂನ್ ಆಫ್ ಸೋಡಾ ಪುಡಿಯನ್ನು ಹಾಕೋತೀನಿ. ಆಮೇಲೆ ಇದಕ್ಕೆ ನಾನು 1 ಸ್ಪೂನ್ ಆಫ್ ಜೀರಿಗೆ ಕೂಡ ಹಾಕೋತೀನಿ. ಇದನ್ನ ಚೆನ್ನಾಗಿ ಕಲಿಸ್ಕೋಬೇಕು. ಉಪ್ಪು ಮತ್ತು ಸೋಡಾ ಪುಡಿ ಮತ್ತು ಜೀರಿಗೆ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗಬೇಕು. ಆ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಆಮೇಲೆ ಇದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಮತ್ತು ಸಬ್ಬೆ ಸೊಪ್ಪನ್ನು ಹಾಕೋತಾ ಇದ್ದೀನಿ. ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಸೊಪ್ಪು ಎಲ್ಲ ಮಿಶ್ರಣ ಆಗಬೇಕಿದೆ ಹಿಟ್ಟಿನಲ್ಲಿ ಎಲ್ಲ ಮಿಕ್ಸ್ ಆಗಬೇಕು ಚೆನ್ನಾಗಿ ನೀಟಾಗಿ. ಇವಾಗ ನಾನು ವಡೆ ಮಾಡಲಿಕ್ಕೆ ಒಂದು ಬೌಲಿಗೆ ಕಾಟನ್ ಬಟ್ಟೆನ ಚೆನ್ನಾಗಿ ಫಿಟ್ಟಾಗಿ ಕಟ್ಕೋತೀನಿ. ಫಿಟ್ಟಾಗಿ ಕಟ್ಕೊಂಡು ಈ ರೀತಿ ನೀರು ಹಚ್ಕೋತೀನಿ ನೋಡಿ. ಈ ರೀತಿ ಕಟ್ಕೊಂಡಿದ್ದೀನಿ ಬೌಲಿಗೆ ನಾನು. ನಂತರ ಇದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ಒಂದು ಸ್ವಲ್ಪ ಹಿಟ್ಟು ತೊಗೊಂಡು ನೋಡಿ ಈ ಥರ ಚೆನ್ನಾಗಿ ರೌಂಡ್ ಶೇಪ್ ಮಾಡಿಕೊಂಡು ಸೆಂಟ್ರ್ ಒಂದು ಸ್ಮಾಲ್ ಹೋಲ್ ಮಾಡಿಕೊಂಡು ಕಾದಿರೋ ಎಣ್ಣೆಗೆ ಹಾಕೋತಾ ಇದ್ದೀನಿ. ಎಲ್ಲನೂ ಸೇಮ್ ಇದೇ ರೀತಿ ಮಾಡಬೇಕು. ಸ್ವಲ್ಪ ನೀರು ಹಚ್ಚಿ ಹಿಟ್ಟು ತೊಗೊಂಡು ರೌಂಡ್ ಶೇಪ್ ಮಾಡಿ ಸೆಂಟ್ರ್ ಒಂದು ಸ್ಮಾಲ್ ಹೋಲ್ ಮಾಡಿ ಕಾದಿರೋ ಎಣ್ಣೆಗೆ ಬಿಡಬೇಕು. ನೋಡಿ ಈ ರೀತಿ ತಿರುಗಿ ಹಾಕ್ಕೋಬೇಕು. ಮೇಲಿನ ಕೆಳಗೆ, ಕೆಳಗಿನ ಮೇಲೆ ಮಾಡ್ಕೋಬೇಕು. ಚೆನ್ನಾಗಿ ಎಣ್ಣೆಯಲ್ಲೇ ಲೋ ಫ್ಲೇಮಲ್ಲೇ ಒಂದು 5 to 10 ಮಿನಿಟ್ಸ್ ಬೇಯಿಸ್ಕೋಬೇಕು. ಅಂದರೆ ಒಳಗಡೆ ಎಲ್ಲ ಹಸಿ ಬಿಸಿ ಎಲ್ಲ ಎದ್ಬಿಡುತ್ತೆ ಬೇಗ ತೆಗೆದ್ಬಿಟ್ರೆ. ಅದಕ್ಕೆ ಲೋ ಫ್ಲೇಮಲ್ಲೇ ಚೆನ್ನಾಗಿ ಬೇಯಿಸ್ಕೋಬೇಕು. ಇದನ್ನು ಒಳಗಿಂದೆಲ್ಲ ಚೆನ್ನಾಗಿ ಬೇಯಬೇಕು.